ಶ್ರೀರಾಮ್. ನಿಮ್ಮ ಮನೆ ಮಗಳು ಶ್ರೀಮತಿ ಸುಮಂಗಲಾ ಕೃಷ್ಣ ಕೊಪ್ಪಾರದ್ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯ ಸ್ವಾಗತ. ಈ ದಿನ ಕ್ಷೇತ್ರ ದರ್ಶನದ ಬಗ್ಗೆ ನಾನು ಮಾಹಿತಿ ನೀಡಲಿದ್ದೇನೆ. ನೀವಿಲ್ಲಿ ನೋಡ್ತಾ ಇರೋದು ಭಾರತದ ರಾಜಸ್ಥಾನದಲ್ಲಿ ಬರುವಂತಹ ರಣಕ್ಪುರದ ಪ್ರದೇಶದಲ್ಲಿ ಕಂಡು ಬರುವಂತಹ ಒಂದು ಅದ್ಭುತವಾದಂತಹ ಜೈನ ದೇವಾಲಯ ಅಥವಾ ಚತುರ್ಮುಖ ಧಾರಣ ವಿಹಾರ ಅಂತಾನು ಇದನ್ನ ಕರೀತಾರ. ಜೈನ ಧರ್ಮದ 24 ತೀರ್ಥಂಕರರಲ್ಲಿ ಒಬ್ಬರಾದಂತಹ ಆದಿನಾಥ ಅಥವಾ ಋಷಭನಾಥನಿಗೆ ಸಮರ್ಪಿತವಾದಂತಹ ಶ್ವೇತಾಂಬರ ಜೈನ ದೇವಾಲಯ ಇದಾಗಿದೆ. ಈ ದೇವಾಲಯವು ರಾಜಸ್ಥಾನದ ಪಾಲಿ ಜಿಲ್ಲೆಯ ಸದ್ರಿ ಪಟ್ಟಣದ ಸಮೀಪವಿರುವ ರಣಕ್ಪುರ ಎಂಬ ಹಳ್ಳಿಯಲ್ಲಿದೆ. ಡರ್ನಾ ಶಾ ಎಂಬ ಸ್ಥಳೀಯ ಜೈನ ಉದ್ಯಮಿ 15ನೇ ಶತಮಾನದಲ್ಲಿ ದೈವಿಕ ದರ್ಶನದ ನಂತರ ಈ ಒಂದು ದೇವಾಲಯದ ನಿರ್ಮಾಣವನ್ನ ಪ್ರಾರಂಭಿಸಿದರು ಅಂತೇಳಿ ನಮ್ಗ ತಿಳಿದು ಬರುತ್ತೆ. ಈ ಒಂದು ರಣಕ್ಪುರ ದೇವಾಲಯವು ಜೈನ ಸಂಸ್ಕೃತಿಯ ಅತಿ ದೊಡ್ಡ ಮತ್ತು ಪ್ರಮುಖ ದೇವಾಲಯಗಳಲ್ಲಿ ಒಂದು. ಈ ಒಂದು ದೇವಾಲಯ ಸಂಕೀರ್ಣವಾದಂತಹ ಕೆತ್ತನೆಗಳು ಮತ್ತು ವಿಶಿಷ್ಟವಾದ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ. ತಿಳಿ ಬಣ್ಣದ ಬಿಳಿ ಅಮೃತ ಶಿಲೆಯಿಂದ ನಿರ್ಮಾಣಗೊಂಡಂತಹ ಈ ಒಂದು ವಿಶಾಲವಾದಂತಹ ಪ್ರಾಂಗಣವನ್ನ ಹೊಂದಿರುವಂತಹ ಈ ಜೈನ ಮಂದಿರವನ್ನ ನೋಡಲು 2 ಕಣ್ಣುಗಳು ಸಾಲದು ಅಂತ ಹೇಳಿದ್ರು ತಪ್ಪಿಲ್ಲ. ಏಕೆಂದ್ರೆ ಭವ್ಯವಾದಂತಹ ಒಂದು ವಾಸ್ತುಶಿಲ್ಪ ರಚನೆಯೇ ಆ ರೀತಿಯಾಗಿದೆ. ಇಲ್ಲಿರುವಂತಹ ಗೈಡ್ಸ್ಗಳು ಹೇಳುವಂತಹ ಒಂದು ಇತಿಹಾಸದ ಪ್ರಕಾರ ಮೇವಾರದ ರಜಪೂತ ರಾಜ ರಾಣಾ ಕುಂಭನು ಇದನ್ನು ನಿರ್ಮಿಸಿದ ಅನ್ನುವಂತಹ ವಿಷಯ ನಮಗೆ ಇತಿಹಾಸದಿಂದ ತಿಳಿದು ಬರುತ್ತೆ. ದೇವಾಲಯವು ಗರ್ಭಗೃಹವನ್ನು ಹೊಂದಿದ್ದು ಅದರಲ್ಲಿ ಮುಖ್ಯ ಚೌಮುಖ ಆದಿನಾಥನ ವಿಗ್ರಹವನ್ನು ಇರಿಸಲಾಗಿದೆ. ಅಂದ್ರೆ ಚತುರ್ಮುಖ 4 ಮುಖಗಳನ್ನ ಹೊಂದಿರುವಂತಹ ಆದಿನಾಥನ ಒಂದು ವಿಗ್ರಹವನ್ನ ನಾವಿಲ್ಲಿ ಕಾಣ್ಬೋದು. ಗರ್ಭಗುಡಿಯ 4 ಬಾಗಿಲುಗಳು ರಂಗಮಂಟಪಕ್ಕೆ ನಮಗೆ ದಾರಿಯನ್ನ ತೋರಿಸುತ್ತವೆ. ದೇವಾಲಯ ಮುಖ್ಯವಾಗಿ 5 ಶಿಖರಗಳನ್ನ ಹೊಂದಿದ್ದು ಅವುಗಳಲ್ಲಿ ಕೇಂದ್ರ ಶಿಖರವು ದೊಡ್ಡದಾಗಿದೆ. ಶಿಲ್ಪಕಲೆಗಳಿಂದ ಸಮೃದ್ಧವಾದಂತಹ ಈ ಒಂದು ಜೈನ ದೇವಾಲಯವು ಉತ್ತಮ ಕೌಶಲ್ಯ ಮತ್ತು ಕಲಾತ್ಮಕತೆಯಿಂದ ರಚಿಸಲಾದಂತಹ ಕೆತ್ತನೆಗಳನ್ನ ಹೊಂದಿದಂತಹ ಅತ್ಯದ್ಭುತ ದೇವಾಲಯ. ಜೈನ ದೇವಾಲಯವು ಒಂದೇ ಅಮೃತ ಶಿಲೆಯಿಂದ ಮಾಡಿದಂತಹ ಸುಂದರವಾಗಿ ಕೆತ್ತಿದ ಪಾರ್ಶ್ವನಾಥನ ವಿಗ್ರಹಕ್ಕೆ ಹೆಸರುವಾಸಿಯಾಗಿದೆ. ಈ ವಿಗ್ರಹವು 1008 ಹಾವಿನ ತಲೆಗಳನ್ನು ಹೊಂದಿದಂತಹ ಅದ್ಭುತ ಶಿಲ್ಪಕಲೆಯಾಗಿದೆ. 2 ಚೌರಿದಾರಿಗಳು, ಯಕ್ಷ ಮತ್ತು ಯಕ್ಷಿ ಹಾಗೂ ಮೇಲ್ಭಾಗದಲ್ಲಿ ಮನುಷ್ಯನ ಮುಖ ಮತ್ತು ಕೆಳಭಾಗದಲ್ಲಿ ಹಾವಿನ ದೇಹ ರಚನೆ ಹೊಂದಿದ 2 ಮೂರ್ತಿಗಳನ್ನು ನಾವು 2 ಬದಿಯಲ್ಲಿ ಕಾಣಬಹುದು. ಪಾರ್ಶ್ವನಾಥನನ್ನ ಶುದ್ಧೀಕರಿಸುವಂತಹ 2 ಆನೆಗಳೂ ಸಹ ಈ ಒಂದು ಚಿತ್ರದಲ್ಲಿವೆ. 1000 ಹಾವುಗಳ ಶಿರವೇ ತೀರ್ಥಂಕರನ ಮೇಲ್ಭಾಗದಲ್ಲಿ ಛತ್ರಿಯ ಆಕಾರದಲ್ಲಿ ನಿರ್ಮಾಣ ಮಾಡಿದ್ದು ವಿಸ್ಮಯವನ್ನುಂಟು ಮಾಡುತ್ತದೆ. ಈ ಶಿಲ್ಪಕಲೆಯಲ್ಲಿ ಯಾವ ಒಂದು ಹಾವಿನ ಬಾಲವನ್ನು ಸಂಪೂರ್ಣವಾಗಿ ಕಂಡುಹಿಡಿಯಲು ಅಸಾಧ್ಯ ಎಂದು ಅಲ್ಲಿಯ ಗೈಡ್ಸ್ಗಳು ನಮಗೆ ಹೇಳ್ತಾ ಇದ್ರು. ಅಷ್ಟೊಂದು ಕಲಾ ನೈಪುಣ್ಯತೆ ಈ ಒಂದು ಶಿಲ್ಪಕಲೆಯದ್ದಾಗಿದೆ. ಈ ದೇವಾಲಯವು ಅಷ್ಟಪಾದದ ಪ್ರಾತಿನಿಧ್ಯವನ್ನ ಹೊಂದಿದೆ. ಜೈನ ವಿಹಾರದ ಸುತ್ತಲೂ ಜೈನ ತೀರ್ಥಂಕರರ ದೇವಾಲಯಗಳನ್ನು ನಾವು ಕಾಣಬಹುದು. ಜೈನ ಮಂದಿರದ ಅಡಿಪಾಯ ಸುಮಾರು 48,000 ಚದರ್ ಅಡಿ ವಿಸ್ತೀರ್ಣವಿದೆ. 80 ಗೋಪುರಗಳು, 29 ಹಜಾರಗಳು, 1444 ಸ್ತಂಭಗಳನ್ನ ಒಳಗೊಂಡಂತಹ ವಿಶಾಲವಾದಂತಹ ಅದ್ಭುತ ಜೈನ ಮಂದಿರ ಇದಾಗಿದೆ. ಈ ಒಂದು ಮಂದಿರದಲ್ಲಿರುವ ಸ್ತಂಭಗಳ ವಿಶೇಷತೆ ಏನಂತಂದ್ರೆ ಪ್ರತಿ ಕಂಬದ ಶಿಲ್ಪಕಲೆಯ ಕೆತ್ತನೆಯು ಒಂದರಂತೆ ಇನ್ನೊಂದಿಲ್ಲ. ಆದ್ದರಿಂದ ಇಲ್ಲಿರುವಂತಹ ಕಂಬಗಳ ಶಿಲ್ಪಕಲಾ ಕೆತ್ತನೆಯನ್ನು ಸೌಂದರ್ಯದ ಗಣಿ ಎಂದು ಕರೆಯಲಾಗಿದೆ. ಒಬ್ಬ ರಜಪೂತ ದೊರೆ ಜೈನ ಮಂದಿರದ ನಿರ್ಮಾಣಕ್ಕೆ ಶ್ರಮಿಸಿದ್ದನ್ನ ನಾವು ಗಮನಿಸಿದರೆ ಈಗಿನ ಒಂದು ಅವಧಿಗೆ ಆಗಿನ ಒಂದು ಅವಧಿಗೆ ನಾವು ಕಂಪೇರ್ ಮಾಡೋದಾದ್ರೆ ಆ ಒಂದು ಕಾಲದಲ್ಲಿ ಅನ್ಯ ಧರ್ಮಗಳನ್ನ ಗೌರವಿಸುವಂತಹ ಒಂದು ಮನೋಭಾವನೆಯನ್ನ ನಾವು ತಿಳ್ಕೊಳ್ಬಹುದು. ಆದಿನಾಥ ತೀರ್ಥಂಕರರ ಮಂದಿರಕ್ಕೆ ಅಭಿಮುಖವಾಗಿ ಪಾರ್ಶ್ವನಾಥ ಮತ್ತು ನೇಮಿನಾಥ ಮಂದಿರಗಳೂ ಸಹ ಇವೆ.
ಕರ್ನಾಟಕದ ವಿಶ್ವ ಪರಂಪರೆಯ ತಾಣಕ್ಕೆ ಸೇರಿರುವಂತಹ ಬೇಲೂರು ಹಳೆಬೀಡಿನ ದೇವಾಲಯಗಳ ಶಿಲ್ಪಕಲೆಗಳ ಒಂದು ಕೆತ್ತನೆಯನ್ನ ಮತ್ತೆ ಮತ್ತೆ ನೆನಪಿಸುವಂತಹ ಒಂದು ಶಿಲ್ಪಕಲೆಗಳನ್ನ ನಾವಿಲ್ಲಿ ನೋಡ್ಬೋದು. ಸುಮಾರು ಹೊತ್ತು ಆ ಮಂದಿರದ ಸುತ್ತಲೂ ನಾವು ನೋಡುತ್ತಾ ಹೋದಂತೆಲ್ಲ ಅಲ್ಲಿಯ ಒಂದು ಶಿಲ್ಪ ವೈಭವ ಅದ್ಭುತ ಅಂತೇಳಿ ನಮಗನ್ಸುತ್ತೆ. ಇಲ್ಲಿಯ ಶಿಲ್ಪ ವೈಭವವನ್ನ ನೋಡಿದಷ್ಟು ಮತ್ತಷ್ಟು ನೋಡಬೇಕು ಎನ್ನುವಂತಹ ಒಂದು ಮನೋಭಾವನೆ ನಮಗೆ ಬೆಳೆಯುತ್ತೆ. ಯಾವ ತಾಂತ್ರಿಕ ಸೌಲಭ್ಯವೂ ಇಲ್ಲದ ಆ ಕಾಲದಲ್ಲಿ ಶಿಲ್ಪಿಯ ಕೈಯೇ ಯಂತ್ರವಾಗಿತ್ತೇನೋ ಎನ್ನಿಸುವಷ್ಟು ನಾಜೂಕಾಗಿ ಶಿಲ್ಪ ಕೆತ್ತನೆ ನಡೆದಿರುವುದು ಅತ್ಯಂತ ಸೋಜಿಗ ಅಂತೇಳಿ ಅನ್ಸುತ್ತೆ. ಶಿಲ್ಪಿಯ ಕೈಯಲ್ಲಿನ ಶಿಲೆ ಬೆಣ್ಣೆಯಷ್ಟು ಮೃದುವಾಗಿತ್ತೇನೋ ಹಾಗೆಯೇ ಗೆರೆಯಿಂದ ಹೆಳೆದಂತೆ ಭಾಸವೆನಿಸುತ್ತ. ಆ ಕ್ಷಣದಲ್ಲಿ ನನಗೆ ನೆನಪಾಗಿದ್ದು ನಮ್ಮ ಕರ್ನಾಟಕದ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣಗೊಂಡ ಬೇಲೂರು ಹಳೆಬೀಡಿನ ಶಿಲ್ಪ ವೈಭವ. ಆ ಮಂದಿರದ ಆವರಣದಲ್ಲಿ ನಾವು ಕ್ಷಣಕಾಲ ಕುಳಿತು ಧ್ಯಾನಾಸಕ್ತರಾಗಿ ಅಲ್ಲಿನ ಒಂದು ಸೌಂದರ್ಯ ವೀಕ್ಷಣೆಯನ್ನ ಮಾಡಿದ್ದಂತೂ ಸತ್ಯ.